ಗೋಲ್ಡನ್ ಡೈಮಂಡ್ಸ್ ಮತ್ತಷ್ಟು ಹೊಸತನದೊಂದಿಗೆ ಆರಂಭವಾಗಿರುವುದಾಗಿ ಮಳಿಗೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಕೇಶವ್ ಪ್ರಸಾದ್ ಮುಳಿಯಾ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಚಿನ್ನದ ಮಳಿಗೆ ಮೇ 2ರಂದು ಹೊಸ ವಿಸ್ತೃತ ಶೋರೂಂನೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಎಂಬ ಹೊಸ ಹೆಸರಿನಿಂದ ಮತ್ತು ಹಲವು ಹೊಸತನದೊಂದಿಗೆ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಅತಿದೊಡ್ಡ ಬೆಳ್ಳಿ ಆಭರಣಗಳ ಶೋರೂಂ ಸಿಲ್ವರಿಯಾ ಉದ್ಘಾಟನೆಗೊಳ್ಳಲಿದೆ. ಈ ವಿಶಾಲ ಶೋರೂಂ ಉದ್ಘಾಟನೆಯನ್ನು ಖ್ಯಾತ ಸಿನಿಮಾ ನಟ ಹಾಗೂ ಸ್ಫೂರ್ತಿಯ ಮಾತುಗಾರ ರಮೇಶ್ ಅರವಿಂದ್ ಮಾಡಲಿದ್ದು, ಅಂದು ಬೆಳಗ್ಗೆ 10:30ಕ್ಕೆ ಮಹದೇವಪೇಟೆಯ ಶೋರೂಂನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಗ್ರಾಹಕರಿಗೆ ಯಾವಾಗಲೂ ಹೊಸತನ ನೀಡುವುದು ಮುಳಿಯ ವಿಶೇಷ. ಈ ಹೊಸ ಶೋರೂಂ ನಂಬಿಕೆಯೊಂದಿಗೆ ನಮ್ಮ ಹೊಸತನಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಹೊಸತನದೊಂದಿಗೆ ಬರಲಿದ್ದೇವೆ ಎನ್ನುತ್ತಾರೆ ಕೇಶವ್ ಪ್ರಸಾದ್. ಸುದ್ದಿಗೋಷ್ಠಿಯಲ್ಲಿ ಶಾಖೆಯ ಪ್ರಬಂಧಕ ತೀತಿಮಾಡ ಸೋಮಣ್ಣ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಸಂಜೀವ ಹಾಜರಿದ್ದರು. ನಮ್ಮ ಶೋರೂಮನ್ನು ಉದ್ಘಾಟನೆ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ದೈವತ್ವ ಇರಬೇಕು ಅಂತ ಹೇಳೋದು ನಮ್ಮ ಮುಳಿಯದ ಭಾವನೆ. ಯಾಕೆಂತ ಹೇಳಿದರೆ, ನಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಪ್ರಾರಂಭ ಮಾಡುವಾಗ ನಾವು ಗಂಗೆ ಜಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡೋದು. ಹಾಗಾಗಿ ಈ ಒಂದು ಜಲಸನ್ನಿಧಿಯಲ್ಲಿ ಈ ಸಂಕಲ್ಪವನ್ನು ಮಾಡಿದರೆ ಖಂಡಿತವಾಗಿ ಯಶಸ್ಸು ಖಂಡಿತ ಅಂತ ಹೇಳುವಂತಹ ಒಂದು ಭಾವನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆನಂತರ ಮಡಿಕೇರಿ ಬಂದು ನಮ್ಮ ಶಾಖೆ ಮುಗಿಯುವ ಒಳಗಿನ ಮಡಿಕೇರಿ ಶಾಖೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದರು ನನ್ನೊಂದಿಗೆ ಮಾತಾಡಿದ್ದಾರೆ. ಆಭರಣ ಮಳಿಗೆಯನ್ನು ಉದ್ಘಾಟಿಸುತ್ತಿದ್ದಾರೆ. ಹಾಗೆ ವಿಶೇಷ ಮೆಷಿನ್ಗಳನ್ನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಬಂದಿದೆ. ಅಂದರೆ ಡೈಮಂಡ್ನ ಎಲ್ಲ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇರುತ್ತೆ, ಅದೇ ರೀತಿ ಇರುತ್ತೆ. ಡೈಮಂಡ್ ಹೇಗಿದೆಯೋ ಅದೇ ರೀತಿ ಕಾರ್ಬನ್ನಿಂದ ಮಾಡಿದಂತಹ, ಆದರೆ ಲ್ಯಾಬ್ನಲ್ಲಿ ಗ್ರೋನ್ ಮಾಡಿದಂತಹ ಡೈಮಂಡ್. ಸೊ ಅದು ಇವತ್ತು ವ್ಯಾಲ್ಯೂ ಅದಕ್ಕಿದೆ. ಆದರೆ ಮುಂಬರುವ ದಿವಸಗಳಲ್ಲಿ ಕೃತಕವಾದ ಯಾವುದೇ ಇದ್ದರೂ ಕೂಡ ಹೆಚ್ಚೆಚ್ಚು ಮಾಡಲಿಕ್ಕಾಗ್ತದೆ. ಸಪ್ಲೈ ಹೆಚ್ಚಾದ ಕೂಡಲೇ ಅದರ ವ್ಯಾಲ್ಯೂಗಳನ್ನು ಹಾಗೆ. ಆದರೆ ನ್ಯಾಚುರಲ್ ಡೈಮಂಡ್ ಹಾಗಲ್ಲ. ನೆಲದಡಿಯಲ್ಲಿ ಎಷ್ಟಿದೆಯೋ ಅಷ್ಟೇ, ಅದನ್ನು ತೆಗಿತಾ ಹೋದಾಗ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನ್ಯಾಚುರಲ್ ಡೈಮಂಡ್ನ ವ್ಯಾಲ್ಯೂ ಜಾಸ್ತಿನೇ ಆಗ್ತಾ ಹೋಗ್ತದಷ್ಟೇ ಹೊರತು ಕಡಿಮೆ ಆಗಲ್ಲ. ಕೃತಕ ಡೈಮಂಡ್ನ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದಷ್ಟೇ ಹೊರತು ಜಾಸ್ತಿ ಆಗಲ್ಲ. ಸೊ ಆದರೆ ಈ ಕೃತಕ ಡೈಮಂಡ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಮಾರ್ಕೆಟ್ನಲ್ಲಿ ಸಣ್ಣ ಡೈಮಂಡ್ ಬಂದು ಸಣ್ಣ ಡೈಮಂಡ್ಗಳು ಇರಲಿಲ್ಲ ಕೃತಕವಾಗಿ, ದೊಡ್ಡ ಮಾತು. ಈ ಕೃತಕ ಡೈಮಂಡ್ ಸಣ್ಣ ಬಂದ ಮೇಲೆ ಮಾರ್ಕೆಟ್ನಲ್ಲಿ ಮಿಕ್ಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದನ್ನು ಟೆಸ್ಟಿಂಗ್ ಮಾಡುವಂತಹ, ಸ್ಕ್ಯಾನಿಂಗ್ ಮಾಡಿ ಟೆಸ್ಟಿಂಗ್ ಮಾಡುವಂತಹ ವಿಶೇಷ ಲ್ಯಾಬ್ ಗ್ರೋನ್ ಡೈಮಂಡ್ ಟೆಸ್ಟಿಂಗ್ ಮೆಷಿನನ್ನು ನಾವು ಕೊಡಗಿನಲ್ಲಿ ಹಾಗೂ ಕರ್ನಾಟಕದಲ್ಲಿ